ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪ್ರಜೆಗಳಿಗೆ ಕಟ್ಟಾಜ್ಞೆ. ಭಾರತದಿಂದ ಪಾಕ್ ನಾಗರಿಕರಿಗೆ ಗೇಟ್ ಪಾಸ್. ಪಾಕಿಸ್ತಾನ ಪ್ರಜೆಗಳಿಗೆ ಗಡಿಪಾರು ಆದೇಶವನ್ನ ಮಾಡಲಾಗಿತ್ತು. ಪಾಕಿಸ್ತಾನಕ್ಕೆ ಮರಳಿದ್ದಾರೆ 188 ಪ್ರಜೆಗಳು. ವಾಘಾ ಗಡಿ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಪ್ರವೇಶವನ್ನ ಮಾಡಲಾಗಿದೆ. ಪಾಕ್ನಿಂದ 286 ಭಾರತೀಯರು ತವರಿಗೆ ಆಗಮನ ಆಗಿದ್ದಾರೆ. ಯಾವಾಗ ಭಾರತದಲ್ಲಿರುವಂಥ ಪಾಕಿಸ್ತಾನಿಗಳು ತೊಲಗಬೇಕು ಅನ್ನುವಂಥ ಸೂಚನೆಯನ್ನು ನೀಡ್ತೋ ಆ 24 ಗಂಟೆ ಒಳಗೆ ಪಾಕಿಸ್ತಾನದಲ್ಲಿರುವಂಥ ಭಾರತೀಯರು ಹೋಗಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿತ್ತು. ಅದರಂತೆ ಇದೀಗ ಪಾಕಿಸ್ತಾನದ ಪ್ರಜೆಗಳು 188 ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಇದ್ದಂಥ ನಮ್ಮ ಭಾರತೀಯ ಪ್ರಜೆಗಳು ಅವರು ಅಲ್ಲಿಂದ ಇಲ್ಲಿಗೆ ವಾಘಾ ಗಡಿ ಮುಖಾಂತರವಾಗಿ ಬಂದಿದ್ದಾರೆ. ನೋಡಿ, ಏಪ್ರಿಲ್ 20 ಒಳಗಡೆನೆ ಪಾಕ್ನ ಜನರು ಗಂಟು ಮೂಟೆ ಸಮೇತ ವಾಪಸ್ ಹೋಗಬೇಕು ಅಂತ ಭಾರತ ಕಟ್ಟೆಚ್ಚರ ವಹಿಸಿತ್ತು. ಇದರಲ್ಲಿ ನಮ್ಮ ಕರ್ನಾಟಕದವರು ಕೂಡ ಇದ್ದಾರೆ. ಈ ಉತ್ತರ ಕನ್ನಡದಲ್ಲಿ SP ಎಂ ನಾರಾಯಣ ಅವರು ಮಾಹಿತಿ ನೀಡಿದ್ರು. ನಮ್ಮ ರಾಜ್ಯದಲ್ಲಿ ಒಟ್ಟು 88 ಜನ ಪಾಕ್ ಪ್ರಜೆಗಳಿದ್ದಾರೆ. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲೇ 15 ಜನ ಪಾಕಿಸ್ತಾನಿ ಪ್ರಜೆಗಳು ಇರೋದು ಅಂತ ಹೇಳಲಾಗಿತ್ತು. ಇನ್ನು ದಾವಣಗೆರೆಯಲ್ಲಿಯೂ ಓರ್ವ ಪಾಕಿಸ್ತಾನದ ಯುವತಿ ಇರೋ ಬಗ್ಗೆ ಅಲ್ಲಿನ SP ಉಮಾ ಪ್ರಶಾಂತ್ ಅವರು ಕೂಡ ಮಾಹಿತಿಯನ್ನು ನೀಡಿದ್ರು. ಪಾಕಿಸ್ತಾನದಲ್ಲಿ MBBS ಮುಗಿಸಿರುವಂಥ ರಾಣಿ ಎಂಬ ವಿದ್ಯಾರ್ಥಿನಿ ಇಲ್ಲಿ ಓದ್ತಾ ಇದ್ದಾರಂತೆ ಮೆಡಿಕಲ್ ಕಾಲೇಜಲ್ಲಿ. ಹೀಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಈಗ ಎಲ್ಲರೂ ವಾಪಸ್ ಹೋಗಬೇಕು, ನಾಳೆ ಕೊನೆಯ ದಿನ ವಾಪಸ್ ಹೋಗಬೇಕು ಅನ್ನುವಂಥ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ 188 ಪಾಕಿಸ್ತಾನಿ ಪ್ರಜೆಗಳಿಗೇನಿದ್ರು ಭಾರತದಲ್ಲಿ ಅವರೆಲ್ಲ ವಾಪಸ್ ಅವರ ತವರಿಗೆ ವಾಪಸ್ ಹೋಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ವಾಘಾ ಗಡಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. क्योंकि जिस तरह धर्म के जात कुछ के गोलियां जड़ियां चलाई अपने आप ಪಹಲ್ಗಾಮ್ನಲ್ಲಿ ಹಿಂದೂ ಹತ್ಯಾಕಾಂಡ ಹಿನ್ನೆಲೆ ಉಗ್ರರ ದಾಳಿಯನ್ನು ಖಂಡಿಸಿದ ಡೊನಾಲ್ಡ್ ಟ್ರಂಪ್. ಪ್ರವಾಸಿಗರ ಮೇಲೆ ದಾಳಿ ಒಂದು ಕೆಟ್ಟ ಘಟನೆ. ಅಮೆರಿಕ ಇದನ್ನು ತೀವ್ರವಾಗಿ ಖಂಡಿಸುತ್ತೆ. ಇದೊಂದು ಕ್ರೂರ ದಾಳಿ ಅಂತ ಟ್ರಂಪ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಪಾಕ್ಗೆ ಅಮೆರಿಕ ಛೀಮಾರಿಯನ್ನು ಹಾಕಿದೆ. ಇದು ಪಾಕಿಸ್ತಾನಕ್ಕೇನು ಹೊಸದಲ್ಲ. ಪ್ರತಿ ಬಾರಿ ಛೀಮಾರಿ ಹಾಕಿಸ್ಕೊಳ್ಳೋದೇ ಕೆಲಸ. ಮಾಡದೇ ಆ ಥರದ ಕೆಲಸ ಅಂದಮೇಲೆ ಮತ್ತೆ ಇನ್ನೇನು ಯಾರೂ ಹಾಡು ಹೋಗ್ಲಿಕ್ಕಾಗಲ್ಲ. ಛೀಮಾರಿನೇ ಹಾಕಬೇಕು. ಎಷ್ಟು ಬಾರಿ ವಿಶ್ವದ ಮಟ್ಟದಲ್ಲಿ ಬೆತ್ತಲಾಗಿದ್ದ ಪಾಕಿಸ್ತಾನ ಹೇಳಿ, ಎಷ್ಟು ಬಾರಿ ಈ ರೀತಿಯಾಗಿ ಬೆನ್ನಿಗೆ ಚೂರಿ ಹಾಕೋದು, ಈ ಥರದ ಕೆಲಸವನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಪ್ರತಿ ಬಾರಿಯೂ ಛೀಮಾರಿ ಹಾಕಿಸ್ಕೊಳ್ಳೋದು, ಮುಖಭಂಗ ಆಗೋದು, ಮುಜುಗರ ಆಗೋದು, ಇದು ಎಲ್ಲವೂ ಕಾಮನ್ ಪಾಕಿಸ್ತಾನಕ್ಕೆ. ಇದೀಗ ಟ್ರಂಪ್ ಛೀಮಾರಿಯನ್ನು ಹಾಕಿದ್ದಾರೆ. To India and I'm very close to Pakistan, as you know, and they've had that fight for 1,000 years in Kashmir. Kashmir's been going on for 1,000 years, probably longer than that. And it's a bad one yesterday, though. That was a bad one. Over 30 people. Are you concerned that there's now tensions on the border between them? Are you concerned that how are you continue about that? Well, there have been tensions on that border for 1,500 years. So, you know, the same as it's been. But they'll get it figured out one way or the other. I'm sure that I know both leaders. There's great tension between Pakistan and India, but there always has been. I'm very close to India and I'm very close to Pakistan, as you know, and they've had that fight for 1,000 years